ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಪ್ಪ, ನೀವು ಯಾಕೆ ಇವೆಲ್ಲ ಇಷ್ಟು ಮಾತಾಡ್ತಿದ್ದೀರಾ? ನಂದು ಊಟ ಆಗಿದೆ, ನಂಗೆ ಊಟ ಬೇಡ. ಏನೋ ಒಂಥರ ವಾಸನೆ ಬರ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕುಡ್ಕೊಂಡು ಬಂದಿದ್ದಾನ? ವರ, ತಗೋ ಕಾಫಿ. ಶ್ರೀವಲ್ಲಿ ನೀನ್ ಯಾಕೆ ಮಾಡಕ್ ಹೋದೆ? ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಪರವಾಗಿಲ್ಲ ವರ. ಹೌದು, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಇಲ್ಲ ಶ್ರೀವಲ್ಲಿ, ಸುಮ್ಮನೆ ಕೂತಿದ್ದೆ. ಇಲ್ಲ ವರ, ಅಣ್ಣನು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ ಶ್ರೀವಲ್ಲಿ, ಅಂಥದ್ದೇನೂ ಇಲ್ಲ. ವರ, ನಿನ್ನೆ ಅಣ್ಣ ಕುಡ್ಕೊಂಡು ಬಂದಿದ್ದ ತಾನೆ? ಇಲ್ಲ ಶ್ರೀವಲ್ಲಿ, ನಿಮ್ಮ ಅಣ್ಣ ಕುಡಿಯಲ್ಲ ಅಂತ ನಿಂಗೆ ಗೊತ್ತಲ್ವಾ? ಮನೇಲಿ ಯಾವುದೋ ಹಣ್ಣು ಹಾಳಾಗಿತ್ತು ಅನ್ಸತ್ತೆ. ಎಂಥದ್ದು ಇಲ್ಲ, ಮನೇಲಿ ಯಾವ ಹಣ್ಣುಗಳು ಇರಲಿಲ್ಲ. ಅಡಿಗೆ ಮನೆಯೆಲ್ಲ ಪೂರ್ತಿ ನೋಡಿದ್ದೀನಿ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡು ವರ, ಗಂಡ ಏನಾದರೂ ತಪ್ಪು ದಾರಿ ಹಿಡಿತಿದ್ದಾನೆ ಅಂದರೆ ಅವನ್ನ ನೀನು ತಿದ್ದಬೇಕು. ಹಾಗಂತ ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳ್ತಿಲ್ಲ. ಅಪ್ಪಿ ತಪ್ಪಿ ಅಣ್ಣ ಏನಾದರೂ ತಪ್ಪು ಮಾಡ್ತಿದ್ದಾನೆ ಅಂತಂದರೆ ಅವನ್ನ ನೀನೇ ಸರಿ ದಾರಿಗೆ ತರಬೇಕು. ಅದು ನೀನು ಮಾಡ್ತೀಯಾ ಅಂತಲೂ ನನಗೆ ಗೊತ್ತು. ಶ್ರೀವಲ್ಲಿ, ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ. ನಿನ್ನ ಅಣ್ಣನ ಬಗ್ಗೆ ನಿನಗೂ ಗೊತ್ತಲ್ವಾ? ಅವ್ರು ಯಾವತ್ತೂ ತಪ್ಪು ಮಾಡಲ್ಲ. ನೋಡುವರ, ಅಣ್ಣ ತುಂಬ ಒಳ್ಳೆಯವನು. ಎಷ್ಟೇ ಒಳ್ಳೆಯವರಾದರೂ ಪರಿಸ್ಥಿತಿ ಅವ್ರನ್ನ ಕೆಟ್ಟವರಾಗಿ ಮಾಡೇ ಮಾಡುತ್ತೆ. ಅಣ್ಣ ಎಂಥ ಸಂದರ್ಭದಲ್ಲಿದ್ರೂ ನೀನು ಅವನ್ನ ಅರ್ಥ ಮಾಡಿಕೊಂಡು ಅವನ ಜೊತೆ ನಿಲ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ಆದರೂ ಏನಾದರೂ ಸಮಸ್ಯೆ ಇದ್ದರೆ ಅದು ನನ್ನ ಹತ್ರ ಹೇಳ್ಕೊ. ಒಂದೊಳ್ಳೆ ಫ್ರೆಂಡಾಗಾದರೂ ಹೇಳ್ಕೊ. ಖಂಡಿತ ಶ್ರೀವಲ್ಲಿ, ಹಾಗೇನಾದ್ರು ಇದ್ರೆ ನಿನ್ನ ಹತ್ರ ಖಂಡಿತ ಹೇಳ್ಕೊಡ್ತೀನಿ. ಆಂಟಿ, ಆಂಟಿ. ಇಷ್ಟು ದಿನ ಕಾಕ ಅನ್ನೋ ಶಬ್ದನೇ ಕೇಳಿಸ್ತಿರಲಿಲ್ಲ. ಬಂದ ಇವನು. ಹಾಯ್ ಶ್ರೀವಲ್ಲಿ ಅವರೇ, ಹೇಗಿದ್ದೀರಾ? ಅದು ಊರಲ್ಲಿ ಸ್ವಲ್ಪ ಪ್ರಾಪರ್ಟಿ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ನಾನೇನಾದರೂ ಕೇಳದ್ನಾ? ನೀವು ಕೇಳಲಿಲ್ಲ ಅಂದರೂ ಹೇಳೋದು ನನ್ನ ಕರ್ತವ್ಯ. ಅಂದ ಹಾಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಯಿತು. ನನ್ನ ಜೊತೆ ಮಾತಾಡಬೇಕು ಅಂದರೆ ನನ್ನ ಹೆಸರು ಹಿಡಿದು ಕರಿಬೇಕು. ಆಂಟಿ ಆಂಟಿ ಅಂದರೆ? ನಿಮ್ಮ ಜೊತೆ ಮಾತಾಡಬೇಕಂದ್ರೆ ಮೊದಲು ಆಂಟಿ ಪರ್ಮಿಷನ್ ತೊಗೋಬೇಕು. ಅದಾದಮೇಲೆ ಅವ್ರ ಪರ್ಮಿಷನ್ ತೊಗೊಂಡು ನಿಮ್ಮನ್ನ ಆಚೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಆಚೆನಾ? ನಾನು ಆಚೆ ಎಲ್ಲ ಎಲ್ಲೂ ಬರಲ್ಲ. ಏನೇ ಇದ್ರೂ ಇಲ್ಲೇ ಮಾತಾಡಿ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ಸ್ವಲ್ಪ ಇಂಪಾರ್ಟೆಂಟ್ ವಿಷಯ, ಪ್ಲೀಸ್ ಆಚೆ ಬನ್ನಿ. ಸರಿ, ನಡೀರಿ. ಹೇಳಿ, ಏನ್ ವಿಷಯ? ಅದು ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾನು ಮನಸಾರೆ ಇಷ್ಟಪಟ್ಟಿದ್ದು ನಿಮ್ಮ ಜೊತೆ ಬದುಕೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನೀವು ಇದಕ್ಕೆ ಒಪ್ಪೋದೇ ಆದರೆ ನಿಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ. ನಿಜ ಹೇಳ್ತಾ ಇದ್ದೀನಿ, ನೀವಿಲ್ಲದೆ ನನಗೆ ಬೇರೆ ಜಗತ್ತೇ ಇಲ್ಲ. ನನಗೆ ಗೊತ್ತು, ನೀವು ಮೊದಲು ಸುಬ್ಬು ಅವ್ರನ್ನ ಇಷ್ಟಪಡ್ತಾ ಇದ್ರಿ, ಆದರೆ ಈಗ ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದೀರಾ. ಸುಬ್ಬು ಶ್ರಾವಣಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ನೀವು ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಈ ಮನೆಗೆ ಬಂದಿರೋ ಉದ್ದೇಶನೇ ಅದು. ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಂತೀರಾ? ನೋಡಿ, ಇದನ್ನೆಲ್ಲ ನೀವು ನನ್ನ ಹತ್ರ ಹೇಳ್ದೇ ಇದ್ರು ನನಗೆ ಗೊತ್ತಿತ್ತು. ಆದ್ರೆ ನಾನು ಹೇಳ್ದಿರೋದು ತುಂಬಾ ಇದೆ. ಅಂದ್ರೆ ನಾನು ಯಾವತ್ತೂ ನಿಮ್ಮನ್ನ ಲವರ್ ಆಗೋ ಅಥವಾ ಮದ್ವೆ ಆಗೋ ಹುಡುಗನಾಗೋ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವತ್ತಾದ್ರೂ ನನ್ನ ಒಳ್ಳೆ ಫ್ರೆಂಡ್. ನನ್ನ ಮನಸ್ಸಲ್ಲಿ ಮತ್ತೆ ಪ್ರೀತಿ ಹುಟ್ಟುತ್ತೆ, ನಾನು ಮದುವೆ ಆಗ್ತೀನಿ, ಸಂತೋಷವಾಗಿ ಜೀವನನ ನಡೆಸ್ಕೊಂಡು ಹೋಗ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ನಾನು ಸುಬ್ಬುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆದರೆ ಸುಬ್ಬು ಶ್ರಾವಣಿನ ಇಷ್ಟಪಡ್ತಿದ್ದ. ಈ ವಿಷಯ ಗೊತ್ತಾದ್ಮೇಲೆ ನಾನು ಪ್ರೀತಿಸೋದನ್ನ ನಿಲ್ಲಿಸ್ತಿಲ್ಲ, ಬದಲಾಗಿ ಅದನ್ನ ಮುಚ್ಚಿಟ್ಟೆ. ಏನು ಹೇಳ್ತಿದ್ದೀರಾ ಶ್ರೀವಲ್ಲಿ? ಹೌದು, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಗ್ ಮರೆಯಕ್ಕಾಗತ್ತೆ ಹೇಳಿ? ಅದನ್ನ ಮರೆಯಕ್ಕಾಗದೆ ನಾನು ಮುಚ್ಚಿಟ್ಟೆ.
ನಾನು ಸುಬ್ಬುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನನ್ನ ಮನ್ಸಲ್ಲಿರೋದು ಸುಬ್ಬುನೇ. ನನ್ನ ಪ್ರೀತಿ ನಿಜವಾದದ್ದು. ಅವನ್ ಸಿಗಲ್ಲ ಅನ್ ಮಾತ್ರಕ್ಕೆ ನನ್ನ ಪ್ರೀತಿ ಸುಳ್ಳಾಗಲ್ಲ ಅಲ್ವಾ? ನನ್ನ ಪ್ರೀತಿಲಿ ಕಲ್ಮಶ ಇಲ್ಲ. ಅದಕ್ಕೆ ಸುಬ್ಬು ಹೇಗೆ ಇದ್ರು, ಅವ್ನ್ ಯಾರ ಜೊತೆ ಇದ್ರು ಅವ್ನ್ ಚೆನ್ನಾಗಿರ್ಲಿ ಅಂತ ನನ್ನ ಮನ್ಸು ಆಸೆ ಪಡ್ತಿರುತ್ತೆ. ನಾನು ಯಾವತ್ತೂ ಸುಬ್ಬುಗೆ ಒಳ್ಳೇದನ್ನೇ ಬಯಸ್ತೀನಿ, ಅವನ್ನ ಆರಾಧಿಸ್ತೀನಿ. ಆದ್ರೆ ಯಾವತ್ತೂ ಅವನ್ನ ಮರೆಯೋದಿಲ್ಲ. ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯ ಆ ದೇವ್ರು ಮಾಡಿರೋ ಜೋಡಿ. ಅವ್ರು ಯಾವತ್ತೂ ದೂರ ಆಗ್ಬಾರ್ದು. ಅದರಲ್ಲೂ ನನ್ನ ವಿಚಾರದಿಂದ ಅವ್ರು ದೂರ ಆಗ್ಲೇಬಾರ್ದು. ನನ್ನ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿರೋದು ಆ ದೇವ್ರು. ಈ ಶ್ರೀವಲ್ಲಿ ಬದುಕಿದ್ರು ಸುಬ್ಬುಗೋಸ್ಕರ, ಸತ್ರು ಸುಬ್ಬುಗೋಸ್ಕರ. ರಾಧೆಗೆ ಕೃಷ್ಣ ಸಿಗದೆ ಇರ್ಬೋದು, ಆದ್ರೆ ರಾಧೆ ಉಸಿರಿರೋವರೆಗೂ ಕೃಷ್ಣನ ಹೆಸರು ಜೊತೆ ಆಗಿರುತ್ತೆ ನೋಡಿ. ಇನ್ ಮುಂದೆ ಮನ್ಸಲ್ಲಿ ಯಾವುದೇ ಆಸೆಗಳನ್ನ ಇಟ್ಕೊಳ್ದೆ ದಯವಿಟ್ಟು ಬೇರೆ ಹುಡುಗಿನ ಮದ್ವೆ ಆಗಿ ನನ್ನನ್ನು ಮರ್ತು ಬಿಡಿ. ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಜೀವನದಲ್ಲಿ ಪ್ರೀತಿಗಿರೋ ಒಂದೇ ಒಂದು ಹೆಸರು ಅಂದ್ರೆ ಅದು ಸುಬ್ಬು ಅಷ್ಟೆ. ಇಡೀ ಜೀವನ ನನ್ನ ಮನ್ಸಲ್ಲಿ ಅವನಿದ್ದೇ ಇರ್ತಾನೆ. ಶ್ರೀವಲ್ ಶ್ರೀವಲ್ ಸುಬ್ಬು, ಅಮ್ಮೋರು ಹೇಗಿದ್ದಾರಪ್ಪ? ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಏನೂ ತೊಂದರೆ ಇಲ್ಲಪ್ಪ, ಅಮ್ಮವರು ಆರಾಮಾಗಿದ್ದಾರೆ. ನಾನು ಇವತ್ತು ಹೋಗ್ತಿದ್ದೀನಿ, ನಾನು ಮಾತಾಡಿಸ್ತೀನಿ. ನನಗಂತೂ ಯಾವ ಚಿಂತೆನೂ ಇಲ್ಲ, ಯಾಕಂದರೆ ಅವ್ರನ್ನ ಕಾಯೋದಕ್ಕೆ ಸುರೇಂದ್ರ ಸರ್ ಇದ್ದಾರೆ. ಹೌದು ಕಣೋ, ಸುರೇಂದ್ರ ಅವ್ರಿಗೆ ಅತ್ತಿಗೆ ಅಂದರೆ ಪ್ರಾಣ ಕಣೋ. ಆದರೂ ಅವರಿಗೆ ಆ ವಿಜಯಾಂಬಿಕಾ ಬಗ್ಗೆ ಏನೂ ಗೊತ್ತಿಲ್ಲ. ಹೌದಪ್ಪ, ಯಜಮಾನಿಗಾಗಲಿ ಸುರೇಂದ್ರ ಸರ್ಗಾಗಲಿ ವಿಜಯಾಂಬಿಕನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಸುರೇಂದ್ರ ಸರು ನಂದಿನಿ ಅಮ್ಮವ್ರನ್ನೇ ದೇವರು ಅಂತ ಅಂದ್ಕೊಂಡಿದ್ದಾರೆ. ನಂದಿನಿ ಅಮ್ಮವ್ರನ್ನ ಕಣ್ಣಿಟ್ಟು ದೇವತೆ ಥರ ನೋಡ್ಕೊತಾರಪ್ಪ ಅವರು. ನಂದಿನಿ ಅಮ್ಮವರು ಅಂದರೆ ಅಷ್ಟು ಪ್ರೀತಿ, ಅಷ್ಟು ಗೌರವ ಅವ್ರಿಗೆ. ಅವರು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಕಾಣ್ತಾರೆ ನಂದಿನಿ ಅಮ್ಮವ್ರನ್ನ. ನಂದಿನಿ ಅಮ್ಮರ ಕರೆಗೆ ಅಷ್ಟು ಶಕ್ತಿ ಇದೆ. ಆ ತಾಯಿ ಮುಖ ನೋಡಿದ್ರೆ ದೇವತೆಯಾಗೇ ಕಾಣಿಸೋದು ಕಣೋ. ಆದರೂ ಅವರು ಆ ಮನೇಲಿರೋದು ಯಾರಿಗೂ ಗೊತ್ತಾಗಬಾರ್ದು ಕಣೋ. ಅತಿಯಾದ ಪ್ರೀತಿಗೆ ಅಪ್ಪಿ ತಪ್ಪಿ ಬಾಯಿ ಬಿಟ್ಬಿಟ್ರೆ? ಅಯ್ಯೋ, ಯಾಕೆ ಕೇಳ್ತೀಯಪ್ಪ? ಮೊನ್ನೆ ಸುರೇಂದ್ರ ಸರ್ ಫುಲ್ ಎಕ್ಸೈಟ್ ಆಗಿ ಅವ್ರ ಕಾಲಿಗೆ ಬಿದ್ದುಬಿಟ್ರು. ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿದ್ದಾಯ್ತು. ಆಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಇಲ್ಲ, ಇನ್ಮೇಲೆ ಆ ಥರ ಮಾಡಲ್ಲ, ಹುಷಾರಾಗಿರ್ತೀನಿ ಅಂತ ಹೇಳಿದ್ರು ಸುರೇಂದ್ರ ಸರ್.